ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ, ತುಂಬ ಜನ ಗೊತ್ತಿರಲೇಬೇಕಿದೆ. ಶುಗರ್ ಪೇಷಂಟ್ ಇರೋರಾಗಲಿ ಇಲ್ಲದಿರೋರಾಗಲಿ ತುಂಬ ಜನ ಗೊತ್ತಿರಲೇಬೇಕಿದೆ. ಏನಪ್ಪ ಅಂದರೆ ಶುಗರ್ ಅಂದರೆ ಎಷ್ಟಿರಬೇಕು, ನಾರ್ಮಲ್ ಅಂದರೆ ಎಷ್ಟಿರಬೇಕು, ಶುಗರ್ ಜಾಸ್ತಿ ಅಂದರೆ ಎಷ್ಟು, ಅಂದರೆ ನಾರ್ಮಲ್ ಅಂದರೆ ಎಷ್ಟು, ಶುಗರ್ ಜಾಸ್ತಿ ಅಂದರೆ ಎಷ್ಟು. ಇದು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ಒಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಒಂದು ಪೇಷಂಟ್ ಬರ್ತಾರೆ, ಬಂದು ಶುಗರ್ ಚೆಕ್ ಮಾಡಿದಾಗ 290 ಇರುತ್ತೆ. ಆಟೋಮೆಟಿಕಲಿ ಅವ್ರಿಗೆ ಅನಿಸುತ್ತೆ ಶುಗರ್ ಜಾಸ್ತಿ ಇದೆ ಅಂತ ಅನಿಸುತ್ತೆ. 291 ಶುಗರ್ ನಾವು ಕೇಳ್ತೀವಿ, ಏನಾದರೂ ಶುಗರ್ ಇತ್ತಾ ಅಂತ ಕೇಳ್ತೀವಿ ಅವ್ರಿಗೆ. ಅವರು ಹೇಳಿದ್ದು, ಸರ್ ವಾರಕ್ಕೆ ಮುಂಚೆ ಚೆಕ್ ಮಾಡಿದ್ದೆ ಶುಗರು 150 ಇತ್ತು ಸರ್, ಇವಾಗ ಯಾಕೋ ಜಾಸ್ತಿ ತೋರಿಸ್ತಿದೆ, ವಾರಕ್ಕೆ ಮುಂಚೆ ನಾರ್ಮಲ್ ಇತ್ತು ಇವಾಗ ಜಾಸ್ತಿ ತೋರಿಸ್ತಿದೆ ಅಂತ ಕೇಳ್ತಾರೆ. ಅದು ಒಂದು ಪೇಷಂಟು. ಇನ್ನೊಂದು ಪೇಷಂಟ್ ಬರ್ತಾರೆ, ಸರ್ ವಾರಕ್ಕೆ ಮುಂಚೆ ಚೆಕ್ ಮಾಡಿದಾಗ 312 ಬಂದಿತ್ತು ಸರ್, ಶುಗರು ಸ್ವಲ್ಪ ಜಾಸ್ತಿ ಇತ್ತು ಅಂತ ಇನ್ನೊಂದ್ಸಲ ಚೆಕ್ ಮಾಡಿಸ್ಕೊಳ್ಳಿ ಇವಾಗ ಬಂದೆ, ಇವಾಗ 170 ತೋರಿಸ್ತಿದೆ, ನಾರ್ಮಲ್ ಅಲ್ಲ ಸರ್, ಮಾತ್ರ ಬೇಡ ಅಲ್ವಾ ಸರ್ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂದರೆ, ಎರಡೂ ಚೆಕ್ ಮಾಡಿ ಮಿಷಿನ್ ಏನಾದರೂ ಸರಿ, ಮಿಷಿನ್ ಏನಾದರೂ ರಾಂಗ್ ಇದೆಯಾ, ಇಲ್ಲ ಚೆಕ್ ಮಾಡಿದ್ದು ಏನಾದರೂ ರಾಂಗ್ ಇದೆಯಾ ಅನ್ನೋದೊಂದು ವಿಚಾರ ತಿಳಿಸ್ಕೊಡ್ತಾರೆ. ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಇದು ತುಂಬ ಇಂಪಾರ್ಟೆಂಟು, ಎಲ್ಲರೂ ತಿಳ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂದರೆ, ಶುಗರ್ ಅನ್ನೋದು ಒಂದು ಫಿಕ್ಸ್ ಇರೋಲ್ಲ. ಶುಗರ್ ಅನ್ನೋದು ಚೇಂಜ್ ಆಗ್ತಿರುತ್ತೆ. ಯಾವ ಥರ ಚೇಂಜ್ ಆಗುತ್ತೆ ಅಂದರೆ, ಊಟಕ್ಕೆ ಮುಂಚೆ ಒಂಥರ ಇರುತ್ತೆ, ಊಟ ಆದಮೇಲೆ ಒಂಥರ ಇರುತ್ತೆ, ಊಟ ಆಗಿ 1 ಅವರ್ಗೆ ಒಂಥರ ಇರುತ್ತೆ, 2 ಅವರ್ಗೆ ಒಂಥರ ಇರುತ್ತೆ, 3-4 ಅವರ್ಸ್ ಆದಮೇಲೆ ಒಂಥರ ಇರುತ್ತೆ. ಅಂದರೆ ನಾರ್ಮಲ್ ಶುಗರ್ ಅಂದರೆ ಎಷ್ಟು, 100 ಅಂದರೆ ಲೆಸ್ ದೆನ್ 100 ಅಂದರೆ 100ಕ್ಕಿಂತ ಒಳಗಡೆ ಇದ್ದರೆ ಊಟ ಆದಮೇಲೆ ಅದು ನಾರ್ಮಲ್ ಶುಗರ್. ಶುಗರ್ ಇಲ್ಲದೆ ಇರೋರಿಗೆ 100ಕ್ಕಿಂತ ಒಳಗಡೆ ಇರೋದು. ಶುಗರ್ ಅಂದರೆ 120 ಅಂದರೆ 120ರಿಂದ 130 ದಾಟ್ತಾ ಇದ್ದರೆ, 130 ಊಟಕ್ಕಿಂತ ಮುಂಚೆನೇ 130 ದಾಟ್ತಾ ಇದೆ ಅಂದರೆ ಅದು ಶುಗರ್ ಇದ್ದಂಗೆ. 130 ಅಂದರೆ 125, 126 ತೊಗೊತೀವಿ ಅಂದರೆ 130, 140 ಆ ಥರ ಬಂದೈತೆ ಅಂದರೆ ಶುಗರ್ ಇದ್ದಂಗೆ ಊಟಕ್ಕೆ ಮುಂಚೆ. ಊಟ ಆದಮೇಲೆ ಎಷ್ಟಿರಬೇಕು, 200 ದಾಟ್ತಾ ಇದ್ದರೆ, ಮ್ಯಾಕ್ಸಿಮಮ್ ಅಂದರೆ 200 ಏನಾದರೂ ದಾಟ್ತಾ ಇದ್ದರೆ ಊಟ ಆದಮೇಲೆ ಅದು ಶುಗರ್ ಇದ್ದಂಗೆ. ಪ್ಲಸ್ 1 ಅವರ್ ಆಗ್ತಿದ್ದಂಗೆ ಸ್ವಲ್ಪ ಜಾಸ್ತಿ ತೋರಿಸುತ್ತೆ, ಊಟ ಆಗಿ 1 ಅವರ್ ಆಗ್ತಿದ್ದಂಗೆ ಜಾಸ್ತಿ ತೋರಿಸುತ್ತೆ, 2 ಅವರ್ಸ್ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ತೋರಿಸುತ್ತೆ, ಮತ್ತು 3-4 ಅವರ್ ಅಂದರೆ ಸ್ವಲ್ಪ ಡೌನ್ ಆಗ್ತಾ ಇರುತ್ತೆ. ಸೊ ಇಲ್ಲಿ ಮತ್ತೆ ಪೇಷಂಟಿಗೆ ಬರೋಣ. ಏನಪ್ಪ ಅಂದರೆ, ಅವರು ಚೆಕ್ ಮಾಡಿಸ್ಕೊಳ್ಳೋದು 140 ಊಟಕ್ಕೆ, ಅದು ಫಸ್ಟ್ ಟೈಮ್ ಚೆಕ್ ಮಾಡಿದ್ರೆ 140, ಅದು ಊಟಕ್ಕೆ ಮುಂಚೆ ಇರುತ್ತೆ. ಮತ್ತೆ ಡೀಟೇಲಾಗಿ ಕೇಳಿದಾಗ ಗೊತ್ತಾಗುತ್ತೆ ಅದು ಊಟ ಮಾಡಿರಲ್ಲ. ಸೊ 140 ಇತ್ತು ಫಸ್ಟ್ ಟೈಮ್ ಊಟಕ್ಕೆ ಮುಂಚೆ, ಅಂದರೆ ಅದು ಶುಗರ್ ಇದ್ದಂಗೆ. ಸೆಕೆಂಡ್ ಟೈಮ್ ನಮ್ಮ ಹತ್ರ ಬಂದು ಶುಗರ್ ಚೆಕ್ ಮಾಡಿದ್ರೆ 290, ಅದು ಊಟ ಆದಮೇಲೆ ಬಂದಿರುತ್ತೆ. ಸೊ ಅದು ಶುಗರ್ ಇದ್ದಂಗೆ. ಸೊ ಫಸ್ಟ್ ಟೈಮ್ ಮಾಡಿದ್ದು ಕರೆಕ್ಟ್ ಇದೆ, ಸೆಕೆಂಡ್ ಟೈಮ್ ಮಾಡಿದ್ದು ಕರೆಕ್ಟ್ ಇದೆ. ಫಸ್ಟ್ ಟೈಮ್ ಮಾಡಿದ್ದು ಊಟಕ್ಕೆ ಮುಂಚೆ ಇರುತ್ತೆ 140, ಸೆಕೆಂಡ್ ಟೈಮ್ ಮಾಡಿದ್ದು 290 ಇರುತ್ತೆ ಊಟ ಆದಮೇಲೆ. ಸೊ ಎರಡೂ ಶುಗರ್ ಇದ್ದಂಗೆ. ಸೊ ಫಸ್ಟ್ನೇದು ಅವ್ರ ಪ್ರಕಾರ ನಾರ್ಮಲ್, ಸೆಕೆಂಡ್ ಟೈಮೇ ಜಾಸ್ತಿ ಅಂತ ಅವ್ರ ಪ್ರಕಾರ. ಬಟ್ ಎರಡೂ ಜಾಸ್ತಿನೇ, ಎರಡೂ ಶುಗರ್ ಇದ್ದಂಗೆ. ಊಟಕ್ಕೆ ಮುಂಚೆ ಅದು ಜಾಸ್ತಿ, ಊಟ ಆದಮೇಲೆ ಇದು ಜಾಸ್ತಿ. ಎರಡನೇ ಪೇಷಂಟ್ ಬರೋಣ. ಸೆಕೆಂಡ್ ಟೈಮ್ ಪೇಷಂಟ್ ಬಂದಿರೋ ಸೆಕೆಂಡ್ ಪೇಷಂಟು 200-312 ಅಂತ ಹೇಳ್ತಾರೆ, ಅದು ಊಟ ಆದಮೇಲೆ ಚೆಕ್ ಮಾಡಿಸ್ಕೊಂಡಿರ್ತಾರೆ, ಅದು ಜಾಸ್ತಿ ತೋರಿಸುತ್ತೆ. ನೆಕ್ಸ್ಟ್ ಟೈಮ್ ಬಂದಾಗ ನಮ್ಮ ಹತ್ರ ಊಟಕ್ಕೆ ಮುಂಚೆ ಬಂದಿರ್ತಾರೆ ಖಾಲಿ ಹೊಟ್ಟೆಗೆ, ಆಗ 170 ತೋರಿಸುತ್ತೆ. ಲೆಕ್ಕ ಅಂದರೆ ಎರಡೂ ಊಟಕ್ಕೆ ಮುಂಚೆ ಊಟ ಆದಮೇಲೆ ಎರಡೂ ಜಾಸ್ತಿ ಇದೆ. ಸೊ ಅವ್ರ ಪ್ರಕಾರ ಫಸ್ಟ್ ಟೈಮ್ ಚೆಕ್ ಮಾಡಿ ಶುಗರ್ ಇದ್ದಂಗೆ, ಸೆಕೆಂಡ್ ಟೈಮ್ ಶುಗರ್ ಇಲ್ಲ ಅಂತ. ಸೊ ತುಂಬ ಇಂಪಾರ್ಟೆಂಟ್ ವಿಷಯ, ಯಾರೇ ಆಗಲಿ ಮಾತ್ರೆ ತೊಗೊಳ್ತಿರೋರು ಊಟ ಎಷ್ಟು ಗಂಟೆಗೆ ಮಾಡಿದ್ದೀರಾ, ಎಷ್ಟೊತ್ತಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಊಟ ಆದಮೇಲೆ ಶುಗರು 200 ದಾಟ್ತಾ ಇದೆ, ಊಟ ಆಗಿ 2 ಅವರ್ ಆದಮೇಲೆ 200 ದಾಟ್ತಾ ಇದೆ ಅಂದರೆ ಅದು ಶುಗರ್ ಜಾಸ್ತಿ ಇದ್ದಂಗೆ. ಊಟಕ್ಕೆ ಮುಂಚೆನೇ 120-130 ದಾಟ್ತಾ ಇದೆ ಅಂದರೆ ಅದು ಶುಗರ್ ಜಾಸ್ತಿ ಇದ್ದಂಗೆ. ಸೊ ಅದು ಎರಡೂ ವಿಷಯ ಗೊತ್ತಿದ್ದರೆ ಚೆಕ್ ಮಾಡ್ಕೊಂಡಾಗ ಏನಾಗುತ್ತಪ್ಪ ಅಂದರೆ, ಕೆಲವೊಂದು ಸಲ ಚೆಕ್ ಮಾಡ್ಕೊಂಡಾಗ ನಾರ್ಮಲ್ ಅಂತ ಅನಿಸುತ್ತೆ, 130-140 ನಾರ್ಮಲ್ ಅನಿಸುತ್ತೆ, ಬಟ್ ಅದು ಊಟ ಮಾಡಿರೋಲ್ಲ, ಆದ್ರೂ ಜಾಸ್ತಿ. ಸೊ ಈ ಥರ ಎಷ್ಟು ಎಕ್ಸಾಕ್ಟ್ಲಿ ನಂಬರ್ಸ್ ಗೊತ್ತಿದ್ರೆ, ಎಷ್ಟು ಇರಬೇಕು ಅನ್ನೋದೊಂದು ಗೊತ್ತಾದರೆ ಊಟಕ್ಕೆ ಮುಂಚೆ ಊಟ ಆದಮೇಲೆ. ಸೊ ನಾವು ಮನೇಲಿ ಮಿಷಿನ್ ಇದ್ದಾಗ ಚೆಕ್ ಮಾಡಿಕೊಂಡಾಗ ನಾವು ರೀಡಿಂಗ್ ಗೊತ್ತಿದ್ರೆ ನಾವು ಅಲರ್ಟ್ ಆಗ್ಬೋದು, ಡಾಕ್ಟರ್ ಹತ್ರ ಹೋಗ್ಬೋದು, ಅದನ್ನು ಕರೆಕ್ಟಾಗಿ ಸರ್ ಇದು ಅಷ್ಟು ಕಂಟ್ರೋಲ್ ಬರ್ತಾಯಿಲ್ಲ ಅಂತ ಕೇಳಿಕೊಂಡು ನಾವು ಟ್ರೀಟ್ಮೆಂಟ್ ಚೇಂಜ್ ಮಾಡಿಸ್ಕೊಬೋದು. ಸೊ ಇದು ತುಂಬ ಇಂಪಾರ್ಟೆಂಟು. ಇದು ಗೊತ್ತಿರೇ ಮನೇಲೇ ಮಾನಿಟ್ರ್ ಮಾಡ್ಕೊಬೋದು. ಇದರಿಂದ ಕಾಂಪ್ಲಿಕೇಶನ್ಸ್ ಆಗಲ್ಲ. ಶುಗರ್ ಆದಷ್ಟು ನಾರ್ಮಲ್ ಇಟ್ಕೊಂಡ್ರೆ ಕಾಂಪ್ಲಿಕೇಶನ್ಸ್ನ ಜಾಸ್ತಿ ಆಗದಿರೋ ಥರ ತಡಿಬೋದು. ಇದು ಗೊತ್ತಿದ್ದರೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು.